ಬಾಳಿ ಬದುಕಬೇಕಾಗಿದ್ದಂತಹ ಜೋಡಿಯೊಂದು ಸೌದಿ ಅರೇಬಿಯಾದಲ್ಲಾದಂತಹ ಅಪಘಾತದಲ್ಲಿ ತಮ್ಮ ಜೀವನ ಕಳೆದುಕೊಂಡ್ಬಿಟ್ಟಿದ್ದಾರೆ. ಕೇರಳ ರಾಜ್ಯದ ಅಂಬಲವಾಯಲ್ ಮೂಲದ 27 ವರ್ಷದ ಅಖಿಲ್ ಅಲೆಕ್ಸ್ ಹಾಗೂ 26 ವರ್ಷದ ನಡವಯಲ್ ಮೂಲದ ಟೀನಾ ಅವರು ಇದೇ ಜೂನ್ 14ನೇ ತಾರೀಕು ಮದುವೆಯಾಗಬೇಕಾಗಿತ್ತು. ಆದರೆ ಸೌದಿ ಅರೇಬಿಯಾದಲ್ಲಿ ಬುಧವಾರ ಅಂದರೆ ಏಪ್ರಿಲ್ 2ನೇ ತಾರೀಕು ನಡೆದಂತಹ ಅಪಘಾತದ ದುರಂತದಲ್ಲಿ ಇಬ್ಬರು ಕೂಡ ಜೀವನ ಕಳ್ಕೊಂಡ್ಬಿಟ್ಟಿದ್ದಾರೆ. ಯುಕೆಯಲ್ಲಿ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದಂತಹ ಅಖಿಲ್ ಅವರು ಮದೀನಾದ ಕಾರ್ಡಿಯಾಕ್ ಸೆಂಟರ್ನಲ್ಲಿ ಟೀನಾ ಕೆಲಸವನ್ನು ಮಾಡ್ತಾ ಇದ್ರು. ಅಲ್-ಉಲಾದಲ್ಲಿ ಮದುವೆಗೆ ಶಾಪಿಂಗ್ ಮಾಡೋಣ ಅಂತ ತೀರ್ಮಾನ ಮಾಡಿಕೊಂಡು ಟೀನಾನ ಮೀಟ್ ಮಾಡೋದಕ್ಕೆ ಅಂತ ಅಖಿಲ್ ಮದೀನಾಗೆ ಹೋಗಿದ್ರಂತೆ. ಅಖಿಲ್ ಟೀನಾ ಪ್ರಯಾಣ ಮಾಡ್ತಿದ್ದಂತಹ ಕಾರು ಹಾಗೂ ಮತ್ತೊಂದು ಕಾರಿಗೆ ದೊಡ್ಡ ಲ್ಯಾಂಡ್ ಕ್ರೂಸರ್ ಡಿಕ್ಕಿಯನ್ನು ಹೊಡೆದಿದೆ. ಡಿಕ್ಕಿಯಿಂದ ಕಾರ್ ಬೆಂಕಿಯನ್ನು ಹತ್ತಿಕೊಂಡು ಇಬ್ಬರು ಸುಟ್ಟು ಕರಕಲಾಗ್ಬಿಟ್ಟಿದ್ರು. ಸೌದಿಯಿಂದ ವಯನಾಡಿಗೆ ಮದುವೆ ಆಗೋಕೆ ಅಂತ ಭಾರತಕ್ಕೆ ವಾಪಸ್ ಆಗಬೇಕಾಗಿದ್ದಂತಹ ಅಖಿಲ್ ಹಾಗೂ ಟೀನಾ ಪ್ರತ್ಯೇಕವಾಗಿ ಅವರವರ ಸ್ವಗ್ರಾಮಕ್ಕೆ ಜೀವನ ಕಳ್ಕೊಂಡು ಮೃತದೇಹಗಳ ರೂಪದಲ್ಲಿ ಬಂದಿದ್ದಾರೆ. ಇಬ್ಬರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿ ಕುಟುಂಬಸ್ಥರು ಕಣ್ಣೀರಾಗ್ತಾ ಇದ್ದಾರೆ.